ನಮಸ್ಕಾರ. ನಾನು ಇವತ್ತು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಕರ್ನಾಟಕದಲ್ಲಿ ಎಂಬ ವಿಷಯ ಬಗ್ಗೆ ಮಾತನಾಡ್ತೀನಿ. ಶಿಕ್ಷಣದ ಮೇಲೆ ಸರ್ಕಾರ ಬಂಡವಾಳ ತೊಡಗಿಸುವುದನ್ನು ನಾವು ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ, ಸಾಮಾಜಿಕ ಬಂಡವಾಳ. ಯಾಕೆಂದರೆ ಶಿಕ್ಷಣದಿಂದ ಎಲ್ಲ ಕ್ರಾಂತಿಗಳು ಉಂಟಾಗ್ತವೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ ಅಂತೇಳಿ. ಅಂದರೆ ಕತ್ತಲೆಯಿಂದ ಬೆಳಕಿಗೆ ನಡೆಸುವ ಶಕ್ತಿಯನ್ನು ಕೊಡುವುದು ಶಿಕ್ಷಣ. ವಾಟ್ ಈಸ್ ರೈಟ್ ಆ್ಯಂಡ್ ರಾಂಗ್ ಇನ್ ಲೈಫ್, ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ತಿಳಿಸುವುದು ಶಿಕ್ಷಣ. ಅಂದರೆ ನಿಜವಾದ ಜೀವನದ ಸಂಪತ್ತು ಶಿಕ್ಷಣ ಅಂತ ಹೇಳ್ತಾರೆ. ದ ಎಜುಕೇಷನ್ ಈಸ್ ಎ ಲೈಫ್ ಲಾಂಗ್ ಟ್ರೆಷರಿ ಅಂತ ಹೇಳ್ತಾರೆ. ಮತ್ತು ಈ ಶಿಕ್ಷಣ ಜೀವನದ ಕೀ ಇದ್ದಂಗೆ. ನೀವು ಯಾವುದೇ ಕ್ಷೇತ್ರಕ್ಕಾಗಿ ಹೋಗಿ ಎತ್ತರಕ್ಕೆ ಬೆಳೆಯುವುದು, ಅಭಿವೃದ್ಧಿ ಸಾಧಿಸುವುದು, ಅಂದರೆ ಶಿಕ್ಷಣದಿಂದ ಸಾಮಾಜಿಕ, ಆರ್ಥಿಕ ಮತ್ತು ಎಲ್ಲ ಅಭಿವೃದ್ಧಿಗಳು, ಸರ್ವತೋಮುಖ ಅಭಿವೃದ್ಧಿಗಳು ಉಂಟಾಗ್ತವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅದಕ್ಕೋಸ್ಕರಲೇ ಶಿಕ್ಷಕರಿಗೆ ನಮ್ಮ ಸಮಾಜದಲ್ಲಿ, ರಾಷ್ಟ್ರದಲ್ಲಿ ಎಲ್ಲ ಕಡೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ ಶಿಕ್ಷಕರಿಗೆ. ಟೀಚರ್ಸ್ ಆರ್ ಟ್ರೂ ಪಿಲ್ಲರ್ಸ್ ಆಫ್ ದಿ ನೇಷನ್. ರಾಷ್ಟ್ರದ ಸ್ತಂಭಗಳು, ರಾಷ್ಟ್ರವನ್ನು ನಿರ್ಮಾಣ ಮಾಡತಕ್ಕಂಥ ಶಿಲ್ಪಿಗಳು ಅಂತ ಕರೀತಾರೆ ಶಿಕ್ಷಕರನ್ನು. ಟೀಚರ್ಸ್ ಆರ್ ಟ್ರೂ ಪಿಲ್ಲರ್ಸ್ ಆಫ್ ದಿ ನೇಷನ್ಸ್ ಅಂತ ಕರೀತಾರೆ ನಾವು. ಅದರಿಂದ ಈ ಕಾರಣದಲ್ಲೇ ರಾಷ್ಟ್ರಪತಿಯಾಗಿದ್ದ ಹೆಮ್ಮೆಯ ರಾಷ್ಟ್ರಪತಿ ಭಾರತದ ರಾಧಾಕೃಷ್ಣ ಅವರು ಬಹಳ ಇಷ್ಟಪಡ್ತಿದ್ದರು. ಅವರು ಶಿಕ್ಷಕರಾಗಿದ್ದರು ಮತ್ತು ಅನಂತರ ರಾಷ್ಟ್ರಪತಿ ಆದರು. ರಾಷ್ಟ್ರಪತಿ ಆದ ನಂತರ ಅವರನ್ನು ಸಮೀಕ್ಷೆ ಮಾಡಿ ಎನ್ಕ್ವೈರಿ ಮಾಡೋಕ್ಕೆ ಹೋದಾಗ ಜರ್ನಲಿಸ್ಟ್ಸು, ನೀವೇನಾಗಿ ಬಯಸ್ತೀರಿ? ಮತ್ತೆ ಇಲ್ಲ, ನಾನು ಮತ್ತೆ ಶಿಕ್ಷಕನೇ ಆಗಬೇಕು, ಯಾಕೆಂದರೆ ಇಡೀ ರಾಷ್ಟ್ರಕ್ಕೆ ಬೇಕಾಗುವ ಎಂಜಿನಿಯರು, ಡಾಕ್ಟರ್ಗಳು, ಟೀಚರ್ಸ್ಗಳು ಎಲ್ಲವನ್ನು ಸೃಷ್ಟಿ ಮಾಡುವ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ. ಅದ ಕಾರಣದಿಂದಲೇ ಶಿಕ್ಷಣ ಒಂದು ಇದು ಕುರಿತು ಹೀಗೆ ಹೇಳ್ತಾರೆ ಶಿಕ್ಷಕರನ್ನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ. ಎಲ್ಲ ಶಕ್ತಿ, ಸೃಷ್ಟಿ, ಕಾಪಾಡೋದು, ಲಯ, ಎಲ್ಲ ಶಕ್ತಿಗಳು ಇರುತ್ತದೆ. ಅಂದರೆ ಶಿಕ್ಷಕರು ಯಾವಾಗಲೂ ಕೂಡ ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನೇ ಬಯಸ್ತಾರೆ. ಆದ್ದರಿಂದ ಶಿಕ್ಷಣವನ್ನು ಕಲಿಬೇಕು, ಶಿಕ್ಷಕರನ್ನು ಎಲ್ಲರೂ ತಿಳ್ಕೋಬೇಕು ಅಂತ. ದೇ ಆರ್ ದಿ ಮೀನ್ಸ್ ಆಫ್ ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್. ಜ್ಞಾನವನ್ನು ವರ್ಗಾಯಿಸುವ ಕಲಿತಂತ್ರಜ್ಞ ವಿದ್ಯಾರ್ಥಿಗಳಿಗೆ ಮಹಾನ್. ತಾಯಿ ಮೊದಲು ಗುರುವಾದರೆ ನಂತರ ಈ ಶಿಕ್ಷಕರ ಪಾತ್ರ ಬಹಳಷ್ಟಿರುತ್ತೆ. ಅದರಿಂದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅದನ್ನು ನಾವು ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ನಮ್ಮ ದೇಶ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಹೋಲಿಸಿದಾಗ, ಉದಾಹರಣೆಗೆ ಅಮೇರಿಕಾ, ಇಂಗ್ಲೆಂಡ್ನಲ್ಲಿ ನಾವು ಅಲ್ಲಿನ ಶಿಕ್ಷಣದಲ್ಲಿ ಗುಣಮಟ್ಟ ಜಾಸ್ತಿ ಇದೆ. ಕ್ವಾಲಿಟಿ ಆಫ್ ಎಜುಕೇಷನ್ ಅದು ಇಲ್ಲಿಂದ ಹಿಡಿದು ಪ್ರೈಮರಿಯಿಂದ ಮಾಧ್ಯಮಿಕ, PU ಅಥವಾ ಡಿಗ್ರಿ, ಉನ್ನತ ಶಿಕ್ಷಣದವರೆಗೆ. ಆದರೆ ನಮ್ಮ ಒಂದು ರಾಷ್ಟ್ರದಲ್ಲಿ ಶಿಕ್ಷಣದ ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ. ಶಿಕ್ಷಣದ ಗುಣಮಟ್ಟ ತುಂಬ ಕಡಿಮೆ ಇದೆ ಅಂತಾರೆ ಭಾರತದಲ್ಲಿ. ಅದರಲ್ಲೂ ಇದು ಕರ್ನಾಟಕಕ್ಕೂ ಹೊರತಾಗಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ಗಾತ್ರದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ದಟ್ ಈಸ್ ದಿ ಕ್ವಾಂಟಿಟೇಟಿವ್ ಇಂಪ್ರೂವ್ಮೆಂಟ್. ಸಂಖ್ಯಾತ್ಮಕವಾಗಿ ಹೆಚ್ಚು ಏನು ಕಾಲೇಜುಗಳಾಗ್ತಾ ಇದ್ದಾವೆ, ವಿಶ್ವವಿದ್ಯಾನಿಲಯಗಳಾಗ್ತಾ ಇದ್ದಾವೆ. ಆದರೆ ಅವುಗಳ ಗುಣಮಟ್ಟ ಕಡಿಮೆ ಇದೆ. ನಾವು ವಿಶ್ವದ ಒಂದು ರ್ಯಾಂಕಿಂಗ್ ಪಟ್ಟಿ ತೊಗೊಂಡ್ರೆ, ಶೈಕ್ಷಣಿಕ ಸಾಧನೆಯ ರ್ಯಾಂಕಿಂಗ್ ಪಟ್ಟಿಯ ಸಂಸ್ಥೆಗಳನ್ನು ತೆಗೆದುಕೊಂಡ್ರೆ ಭಾರತದಲ್ಲಿ ಭಾಳ ಕಡಿಮೆ ಇದೆ. ಉದಾಹರಣೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಮೇಲಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಾಂಬೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್, JNU, IIT ಬಾಂಬೆ, ಆಮೇಲೆ ಮಡ್ರಾಸ್ ಯೂನಿವರ್ಸಿಟಿ ಇರ್ಬೋದು, JNU, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಈ ಮುಂತಾದವು, ಹೈದರಾಬಾದ್ ಯೂನಿವರ್ಸಿಟಿ ಮುಂತಾದವುಗಳು 33 ನಂತರದ ರ್ಯಾಂಕ್ಗಳನ್ನು ಪಡ್ಕೊಂಡಿವೆ. ಈ ಇನ್ನೊಂದು ಹೇಳೋದಾದರೆ, ಯಾಕೆ ಹೀಗಾಗ್ತಾ ಇದೆ ಗುಣಮಟ್ಟ ಪಾಶ್ಚಿಮಾತ್ಯ ರಾಷ್ಟ್ರದ ಮಟ್ಟದಲ್ಲಿ, ಎತ್ತರದಲ್ಲಿ ನಮ್ಮ ಒಂದು ಶಿಕ್ಷಣದ ಗುಣಮಟ್ಟ ಕಡಿಮೆ ಇರೋದ ಕಾರಣ ಅಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕದಂಥ ರಾಜ್ಯದಲ್ಲಿ ಎಲ್ಲದರಲ್ಲೂ ಕೂಡ ಶಿಕ್ಷಕರ ಕೊರತೆ ಹೆಚ್ಚಾಗಿದೆ. ಕೊಠಡಿಗಳು, ಗ್ರಂಥಾಲಯ, ಆಟದ ಮೈದಾನ, ಬೇರೆ ಬೇರೆ ಬಿಸಿಯೂಟ ಇರ್ಬೋದು, ಬೇರೆ ಎಲ್ಲ ಸೌಲಭ್ಯಗಳು ಇದಕ್ಕಿಂತ ಮುಖ್ಯವಾದ ಟೀಚರ್ ಇರಬೇಕು.
ಆದರೆ ಅದರ ಕೊರತೆಯನ್ನು ನಾವು ಕಾಣ್ತೀವಿ. ನಾವು ಶಿಕ್ಷಕರ ಕೊರತೆ ಕಾರಣ ಇದೆ. ಈ ಶಿಕ್ಷಕರ ಕೊರತೆ ಇರೋದರಿಂದ ಈ ಆ, ಶೈಕ್ಷಣಿಕ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಅದು ಭಾಳ ಮುಖ್ಯವಾದ ಕಾರಣ. ಆದ್ದರಿಂದ ಇದನ್ನು ಸರಿಪಡಿಸೋದಕ್ಕೆ, ಶಿಕ್ಷಕರ ಕೊರತೆಯನ್ನು ನೀಗಿಸೋದಕ್ಕೆ ಭಾರತದ ಎಲ್ಲ ರಾಜ್ಯಗಳಲ್ಲಿ ಪ್ರತಿ ವರ್ಷ ಒಂದು ನೇಮಕಾತಿ ಪ್ರಾಧಿಕಾರಗಳು, ಅದು KPSC ಇಂದ ಇರ್ಬೋದು, ಬೇರೆ ಬೇರೆ ರಿಕ್ರೂಟ್ಮೆಂಟ್ CET ಸೆಲ್ಗಳಿಂದ ಅವುಗಳನ್ನು ಆಯ್ಕೆ ಮಾಡ್ತಾರೆ. ಅದು ಪ್ರತಿ ವರ್ಷ ರೆಗ್ಯುಲರ್ ಆಗಿ ಆಗ್ತಾಯಿಲ್ಲ. ಇದಕ್ಕೆ ಅನೇಕ ಕಾರಣ ಇರ್ಬೋದು. ಒಂದು ವೇಳೆ ಕಾಲ್ ಮಾಡಿದರೂ ಕೂಡ ಅದ್ರ ವಿರುದ್ಧ ಕೋರ್ಟಿಗೆ ಹೋಗ್ತಾರೆ ಎಷ್ಟೋ ಜನ, ಸರ್ಕಾರದ ನಿಯಮಾವಳಿ ವಿರುದ್ಧ. ಆಗ ಮತ್ತೆ ಡಿಲೇ ಆಗುತ್ತೆ. 5 ವರ್ಷ, 10 ವರ್ಷ, 15 ವರ್ಷ ಅರ್ಜಿ ಹಾಕಿ 15 ವರ್ಷ ಆದರೂ ಕೂಡ ಆಯ್ಕೆ ಆಗಲ್ಲ. ಅಂಥ ಸನ್ನಿವೇಶದಲ್ಲಿ ಸರ್ಕಾರ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸೋಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಒಂದು ಹಡ್ಡಾಪ್ ಮೆಥಡ್, ಈ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ಕೊಳ್ತಾರೆ. ಅದರಿಂದ ಆ ಶೈಕ್ಷಣಿಕ ಮಟ್ಟವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗುತ್ತೆ. ಇಂದು ನಮ್ಮ ಕರ್ನಾಟಕದಲ್ಲಿ ಸುಮಾರು 73,000 ಅತಿಥಿ ಉಪನ್ಯಾಸಕರು ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಹೈಸ್ಕೂಲು, PU ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾರೆ. ಇದೇ ರೀತಿ ಖಾಸಗಿ ಕ್ಷೇತ್ರದಲ್ಲಿಯೂ ಕೂಡ ಆಯ್ಕೆ ಮಾಡಿಕೊಂಡಿರ್ತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ 41,900 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿವೆ, 1,232 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ, 430ಕ್ಕೂ ಹೆಚ್ಚು ಸರ್ಕಾರಿ ಪದವಿ ಕಾಲೇಜುಗಳಿವೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ 50,067, ಪ್ರೌಢಶಾಲೆಯಲ್ಲಿ 9,705 ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ 4,689 ಹಾಗೂ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 11,500 ಹುದ್ದೆಗಳು ಖಾಲಿ ಇವೆ. ಹೀಗಾಗಿ ಏನಾಗಿದೆ, ವಿದ್ಯಾರ್ಥಿಗಳು ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಅತಿಥಿ ಉಪನ್ಯಾಸಕರನ್ನು, ಶಿಕ್ಷಕರನ್ನು ಸರ್ಕಾರ ಶೈಕ್ಷಣಿಕ ಪ್ರಗತಿಯ ಉದ್ದೇಶದಿಂದ ನೇಮಕ ಮಾಡಿದೆ. ಆದರೆ ಈ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಂಥದ್ದು ಎಲ್ಲ ರಾಜ್ಯಗಳಲ್ಲೂ ಇದೆ. ಇದು ಕರ್ನಾಟಕದಲ್ಲಿ ಇವರು ಸುಮಾರು 20 ವರ್ಷಗಳಿಂದ 22 ವರ್ಷಗಳಾಗಿದೆ ಕೆಲವರಿಗೆ. ಅಂದರೆ ದೀರ್ಘಾವಧಿ, ಕಡಿಮೆ ಅವಧಿಯಿಂದ ಅತ್ಯಂತ 1 ರಿಂದ 22 ವರ್ಷ ಬಹಳಷ್ಟು ಮಂದಿ ಇದ್ದಾರೆ. ಎಲ್ಲ ಕ್ವಾಲಿಫಿಕೇಷನ್ಗಳನ್ನು ಪಡ್ಕೊಂಡಿರ್ತಾರೆ ಅವರು. ಉದಾಹರಣೆಗೆ ಇದರಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರು PhD, NET, SLET ಮಾಡ್ಕೊಂಡಿರ್ತಾರೆ. PUCನಲ್ಲಿರ್ತಕ್ಕಂಥವ್ರು MA, MED, MSc, BD ಮತ್ತು MCOM BD ಮಾಡ್ಕೊಂಡಿರ್ತಾರೆ. ಕ್ವಾಲಿಫಿಕೇಷನ್ಸು ಇರುತ್ತೆ. ಆದರೂ ಕೂಡ ಸರಿಯಾದ ಸಕಾಲಕ್ಕೆ ಆಗದೆ ಕಾರಣ ಅವರು ಕೆಲಸ ಮಾಡ್ತಿದ್ದಾರೆ. ಬಟ್ ಅವರು ಅನೇಕ ಸಮಸ್ಯೆಗಳನ್ನು ಇಂದು ನಮ್ಮ ಕರ್ನಾಟಕದಲ್ಲಿ ಎದುರಿಸ್ತಾ ಇದ್ದಾರೆ. ಅವುಗಳಲ್ಲಿ ನಾವು ಕೆಲವನ್ನ ತಿಳ್ಕೊಳ್ಬೇಕಾಗುತ್ತೆ. ಒಂದು, ಸೇವಾ ಭದ್ರತೆ ಇಲ್ಲ. 2, ಅವರಿಗೆ ಇಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಇದೆ. ಆದರೆ ಕಾಲೇಜುಗಳಲ್ಲಿ ವಾಸ್ತವಿಕವಾಗಿ ಕೆಲವರು ಅಂಕಿಅಂಶಗಳ ಪ್ರಕಾರ ಹೆಚ್ಚು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅಂತಂತಾರೆ. ಇನ್ನು ಇವರು ಸರ್ಕಾರಿ ಕೆಲಸಗಳಿಗೆ ನೇಮಕಾತಿಗೆ ಅರ್ಜಿ ಹಾಕೋದಕ್ಕೆ ವಯಸ್ಸಿಲ್ಲ ಅವರಿಗೆ, ಅಥವಾ ಹೊಸ ಪರೀಕ್ಷೆಗಳಿಗೆ ಬರೆದು, ಈ KAS ಇರ್ಬೋದು, IAS ಇರ್ಬೋದು, ಇವುಗಳಿಗೆಲ್ಲ ಬರೆದು ಮತ್ತೆ ಪುನಃ ಆಯ್ಕೆ ಆಗೋದಕ್ಕೆ ಅವರಿಗೆ ಏಜೇ ಇಲ್ಲ, ಏಜ್ ಮೀರಿ ಹೋಗಿದೆ. ಇನ್ನೊಂದು, ಈಗಾಗಲೇ ಕೆಲವರು ಅತಿಥಿ ಉಪನ್ಯಾಸಕರಾಗಿ ಸೇರಿಕೊಂಡು ಅದರಲ್ಲೇ ದುಡಿದು ರಿಟೈರ್ಡ್ ಆಗಿದ್ದಾರೆ, ನಿವೃತ್ತಿಯಾಗಿ ಬರಿಗೈಲಿ ಮನೆಗೆ ಹೋಗಿದ್ದಾರೆ. ಅವರ ನಂಬಿದವರು ಬಹಳ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅವರು. ಇದಲ್ಲದೆ ನಿವೃತ್ತಿ ಆದ ನಂತರ ಇವರಿಗೆ ಯಾವ ಸೌಲಭ್ಯನೂ ಕೊಡ್ತಾ ಇಲ್ಲ. ಪ್ರತಿ ವರ್ಷ ಇವರಿಗೆ ಇಂಟರ್ವ್ಯೂ ಮಾಡ್ತಾರೆ. ಅದು ಬಹಳ ಇವರಿಗೆ ಮಾನಸಿಕವಾಗಿ ತೊಂದರೆಯನ್ನು ಉಂಟು ಮಾಡ್ತಿದೆ. ಒಂದು ದುರಂತ ಹೇಳ್ತಾ ಇದ್ದರು, ಪ್ರತ್ಯಕ್ಷ ಒಂದು ಉದಾಹರಣೆಯನ್ನು. ಅವರು ಯುರೋಪ್ ಬಹಳ ಸೀನಿಯರ್ ಮೋಸ್ಟ್ ಅತಿಥಿ ಉಪನ್ಯಾಸಕರು ಅವರ ಶಿಷ್ಯರ ಜೊತೆ ಇಂಟರ್ವ್ಯೂಗೆ ಕೂತ್ಕೊಂಡಿರ್ತಾರಂತೆ. ಅದು ಹ್ಯುಮಿಲಿಯೇಷನ್, ಮಾನಸಿಕವಾಗಿ ಹೆಚ್ಚು ತೊಂದರೆಯನ್ನು ಉಂಟು ಮಾಡ್ತದೆ. ಪದೇ ಇಂಟರ್ವ್ಯೂ ಮಾಡ್ತಾರೆ, ಪ್ರತಿ ಅಂತ ಹೇಳ್ತಾರೆ. ಮತ್ತು ಹೊಸಬರ ಜೊತೆಗೆ ಇವರು ಪೈಪೋಟಿ ಮಾಡೋದು ಕಷ್ಟ. ಮತ್ತು ಮೊದಲೇ ಎಲ್ಲೂ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಮತ್ತು ಹೋಗೋಕ್ಕಾಗಲ್ಲ, ಕೆಲಸ ಸಿಗಲ್ಲ. ಇಂತಹ ಒಂದು ಮಾನಸಿಕ ದ್ವಂದ್ವ ಸ್ಥಿತಿಯಲ್ಲಿ ಇರ್ತಾರೆ. ಇನ್ನೊಂದು ಬಹಳ ತೊಂದರೆ ಏನು ಅಂದರೆ, ಕಾಯಂ ಶಿಕ್ಷಕರು ಮತ್ತು ಉಪನ್ಯಾಸಕರಂತ ಇವರನ್ನು ವರ್ಗಾವಣೆ ಮಾಡದ ಅವರ ಪರಿಸ್ಥಿತಿ ಬಾಣೆಯಲ್ಲಿಂದ ಬೆಂಕಿಗೆ ಆಗ್ತಂಗೆ ಆಗ್ತದೆ. ಯಾಕೆಂದರೆ ಕೊಡುವ ಸಂಬಳದಲ್ಲಿ ಅದಕ್ಕೆಲ್ಲ ಹೊಂದಿಸಿ ಬದುಕಬೇಕು.
ಅಲ್ಲಿ ಅದರಂತೆ ಪೂರ್ಣಕಾಲೀನ ಒಂದು ಉಪನ್ಯಾಸಕರಂತೆ ಗೌರವದಿಂದ ಬದುಕುವುದಕ್ಕೆ ಇವ್ರಿಗೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಭಾಳಷ್ಟು ಕೂಡ. ಇದಲ್ಲದೆ ಈ ನಿವೃತ್ತಿ ಆದ ನಂತರ ಯಾವ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಇವರಿಗೆ. ಇದೊಂದು. ಇನ್ನು ಇವರನ್ನು ಇಲ್ಲಿವರೆಗೆ ಬಹಳ ಮುಖ್ಯವಾಗಿ ನಾವು ಒಂದು ದುರಂತ ಏನಪ್ಪ ಅಂತಂದರೆ ಕಾರ್ಮಿಕರು ಅಂತ ಪರಿಗಣಿಸಿಲ್ಲ. ರಿಜಿಸ್ಟರ್ಡ್ ಕಾರ್ಮಿಕರು ಅಂತ, ರಿಜಿಸ್ಟರ್ಡ್ ಲೇಬರ್ ಅಂತ ಹೇಳ್ತೀವಿ ನೋಡಿ. ಇದು ದಿಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಪಾಯಿಂಟ್ ಆಫ್ ESI. ಕೆಲವು ಸೌಲಭ್ಯಗಳು ಸಿಗವು. ಇವನ್ನ ನೀವು ಒಂದು ಕಾರ್ಮಿಕರು ಅಂತ ಪರಿಗಣಿಸಿಲ್ಲ ಅಂದರೆ ಇಷ್ಟು ವರ್ಷಗಳಾದರೂ ನಾವು ಕಾರ್ಮಿಕರಲ್ಲ ಅಂತಂದರೆ ಎಂಥ ಪರಿಸ್ಥಿತಿ. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸಮಾಜದಲ್ಲಿ. ಇವರು ಕೂಡ ಎಲ್ಲರಂತೆ ಮದುವೆ ಮಾಡ್ಕೊತಾರೆ, ಮಕ್ಕಳು ತಂದೆ ತಾಯಿಗಳು ಸಾಕಬೇಕು, ಅಕ್ಕ ತಂಗಿ ಅಣ್ಣ ತಮ್ಮಗಳು ಸಾಕಬೇಕು, ಇಂಥ ಒಂದು ದ್ವಂದ್ವ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಇವರು ಬಹಳ ಮುಖ್ಯವಾಗಿ ಮೊನ್ನೆ ಬೆಳಗಾವಿನಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಸಂಪನ್ನು ಹೂಡಿದರು. ಇವರೆಲ್ಲ ನಮಗೆ ಸಂಬಳವನ್ನು ಹೆಚ್ಚಿಸಿ, ಸೇವಾ ಭದ್ರತೆ ಕೊಡಿ, ಇತರ ಸೌಲಭ್ಯಗಳನ್ನು ಕೊಡಿ ಅಂತಂತ ಹೇಳಿ ಕೇಳ್ಕೊಂಡ್ರು. ಅದರ ಫಲವಾಗಿ ಯಾಕೆಂದರೆ ಇವರ ಇಲ್ಲದೇ ಇದ್ದರೆ ಶಾಲಾ ಕಾಲೇಜುಗಳು ನಡೆಯೋದಿಲ್ಲ. ಸ್ತಬ್ಧವಾಗಿಬಿಡ್ತಾವೆ ಕಾರ್ಯಕ್ರಮಗಳು. ಇಡೀ ಶೈಕ್ಷಣಿಕ ಪ್ರಗತಿಯ ಮೇಲೆ ತೊಂದರೆ ಆಗ್ತದೆ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಕೊಪ್ಪಳದಂಥ ಕಡೆ SLC PUC ರಿಸಲ್ಟ್ ಕಡಿಮೆ ಆಗೋದಕ್ಕೆ ಅಲ್ಲಿ ಶಿಕ್ಷಕರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಕರು ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಪಾಠ ಪ್ರವಚನಗಳನ್ನು ಬೇರೆ ಮಾಡೋಕ್ಕಲ್ಲ, ಸಬ್ಸ್ಟಿಟ್ಯೂಟ್ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ಸರ್ಕಾರ ಇದನ್ನು ಅರಿತು ಒಂದು ಇವರ ಸಂಬಳವನ್ನು ಹೆಚ್ಚಿಸ್ತು. ಜನವರಿ 7, 24ರಂದು ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಸಂಬಂಧಪಟ್ಟಂತೆ ಕೆಲವು ಈ ಒಂದು ಶಿಕ್ಷಕರ, ಅತಿಥಿ ಶಿಕ್ಷಕರ ಮತ್ತು ಉಪನ್ಯಾಸಕರ ಸಂಬಳವನ್ನು ಕರ್ನಾಟಕ ಸರ್ಕಾರ ಹೆಚ್ಚಿಸಿದೆ. ಇದು ಸ್ವಾಗತಾರ್ಹ, ಭಾಳ ಒಂದು ಸಂತೋಷದ ವಿಚಾರ. ಪ್ರಾಥಮಿಕ ಶಿಕ್ಷಕರಿಗೆ 7,500ರಿಂದ 10,000ವರೆಗೆ, ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ 8,000ರಿಂದ 10,500, PUC ಶಿಕ್ಷಕರಿಗೆ 9,000ರಿಂದ 12,000, ಅಂದರೆ MSc BD MA MED MCOM BD ಮಾಡೋದರಿಗೆ ಇದಕ್ಕೆ ಅನ್ವಯವಾಗುತ್ತೆ. ಇನ್ನು ಡಿಗ್ರಿ ಕಾಲೇಜಿನಲ್ಲಿಗೆ 26,000ದಿಂದ 36,000ವರೆಗೆ, ಏನು PhD NET SLET ಮಾಡೋದರಿಗೆ. ಮತ್ತು ಇನ್ನೊಂದು ಸೌಲಭ್ಯವನ್ನು ಘೋಷಣೆ ಮಾಡಿತು ಆ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಿನಿಸ್ಟ್ರು, ಉನ್ನತ ಶಿಕ್ಷಣ ಸಚಿವರು. ಅತಿಥಿ ಉಪನ್ಯಾಸಕರು ನಿವೃತ್ತಿ ನಂತರ ಅವರಿಗೆ ಇಡುಗಂಟಾಗಿ ಒಂದು 5 ಲಕ್ಷ ರೂಪಾಯಿಯನ್ನು ಕೊಟ್ಟು ಮನೆಗೆ ಗೌರವಯುತವಾಗಿ ಕಳಿಸ್ಕೊಡ್ತೀವಿ ಅಂತ ಘೋಷಣೆ ಮಾಡಿತು. ಶಾಲಾ ಕಾಲೇಜುಗಳು ಈಗ ಇದನ್ನು ಮಾಡಿದೆ. ಇದು ಆದೇಶ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಕೆಲವರು ಇದಕ್ಕೆ ಸಂಬಂಧಪಟ್ಟಂಗೆ. ಕೆಲವರು ನಿವೃತ್ತಿಯಾಗಿದ್ದಾರೆ, ಇನ್ನೂ ಕೂಡ ಅವರಿಗೆ ಇಲ್ಲೇನು ಸೌಲಭ್ಯಗಳು ಕೊಟ್ಟಿಲ್ಲ, ಇಡುಗಂಟನ್ನು ಕೊಟ್ಟಿಲ್ಲ. ಆದರೂ ಕೂಡ ಇಲ್ಲೇನಪ್ಪ ಅಂತಂದರೆ ಶಿಕ್ಷಕರಿಲ್ಲದೆ, ಅತಿಥಿ ಉಪನ್ಯಾಸಕ ಶಿಕ್ಷಕರಿಲ್ಲದೆ ಅಥವಾ ಉಪನ್ಯಾಸಕರಿಲ್ಲದೆ ಕಾಲೇಜುಗಳನ್ನು ಶಿಕ್ಷಣ ಸಂಸ್ಥೆ ನಡೆಸೋದು ಕಷ್ಟ ಆಗ್ತದೆ. ಇದು ಯಾರ ತಪ್ಪು? ಸರ್ಕಾರ ತಪ್ಪಲ್ಲ. ಯಾಕೆಂದರೆ ಪ್ರತಿ ವರ್ಷ ಕಾಲ್ ಮಾಡೋದಕ್ಕೆ, ನೇಮಕಾತಿ ಮಾಡ್ಕೊಳೋದಕ್ಕೆ ಸರ್ಕಾರಕ್ಕೆ ಹೆಚ್ಚು ಹಣ ಬೇಕು. ಇಡೀ ಇದು FD ಭಾಳ ಮುಖ್ಯವಾಗಿ ಹಣಕಾಸು ಇಲಾಖೆಗೆ ಇದಕ್ಕೆ ಬರುತ್ತೆ. ಜೊತೆಗೆ ನ್ಯಾಯಾಲಯಕ್ಕೆ ಕೋರ್ಟ್ಗೆ ಹೋಗ್ತಾರೆ ಕೆಲವರು. ಹಾಗಾಗಿ ಸರ್ಕಾರ ಅನಿವಾರ್ಯವಾಗಿ ಇದನ್ನು ಅಪಾಯಿಂಟ್ ಮಾಡ್ಕೊಂಡಿದೆ. ಅದರಿಂದ ಇವರ ಸೇವಾ ಭದ್ರತೆಯನ್ನು ಕೊಟ್ಟಿದೆ. ಈಗ ಸಂಬಳವನ್ನು ಹೆಚ್ಚಿಸಿ, ಇಷ್ಟು ಸಂಬಳವನ್ನು ಮೊದಲು ಕೊಡ್ತಿರಲಿಲ್ಲ ಪಾರ್ಟ್ ಟೈಮ್ ಟೀಚರ್ಸ್ಗೆ ಯಾರು ಕೂಡ ಕೊಟ್ಟಿದೆ ಸರ್ಕಾರ. ಇದನ್ನು ತಕ್ಷಣ ಆದೇಶಗಳನ್ನು ಜಾರಿಗೊಳಿಸಬೇಕು. ಈಗಾಗಲೇ ಖಾಲಿಯಾಗಿರೋ ಅವ್ರಿಗೂ ಅನ್ವಯ ಆಗಂಗೆ ಮಾಡಬೇಕಾಗತ್ತೆ. ಇಡುಗಂಟನ್ನು ರಿಟೈರ್ಡ್ ಆದವರಿಗೆ ಅದು ಬಹಳ ಮುಖ್ಯವಾದ್ದು ಸೇವಾದ ದೃಷ್ಟಿಯಿಂದ. ಇಡುಗಂಟನ್ನು ಬರೀ 5 ಲಕ್ಷ ಸಾಕಾಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಮಕ್ಕಳಿರ್ತವೆ, ಮದುವೆ ಮಾಡಬೇಕಾಗತ್ತೆ, ವಿದ್ಯಾಭ್ಯಾಸ ಕಳಿಸ್ಬೇಕಾಗತ್ತೆ. ಒಂದು 10 ಲಕ್ಷದಿಂದ 15 ಲಕ್ಷನಾರು ಕೊಟ್ಟರೆ ಅವರಿಗೆ ಒಂದು ಉಸಿರಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬಹಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಈಗಾಗಲೇ ಹಿಂದೆ ಭಾಳ ವರ್ಷಗಳ ಹಿಂದಿನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಸ್ಟೈಪಂಡ್ರಿ ಪದವೀಧರರು, ಕಾಂಟ್ರಾಕ್ಟ್ ಟೀಚರ್ಸು, ಲೋಕಲ್ ಕ್ಯಾಂಡಿಡೇಟು ಮತ್ತು PUCನಲ್ಲಿ ವೊಕೇಶನಲ್ ಕೋರ್ಸ್ ಅಂತ ಕೆಲಸ ಮಾಡ್ತಿದ್ರು ಕೆಲವು ಉಪನ್ಯಾಸಕರುಗಳು, ಅವರನ್ನು ಕೂಡ ಅಬ್ಸರ್ವ್ ಮಾಡಿದೆ, ಕಾಯಂ ಮಾಡಿದೆ. C&R ರೂಲ್ಸ್ಗೆ ಬದಲಾವಣೆ ತಂದು ಕಾಯಂ ಮಾಡಿದೆ, ತಿದ್ದುಪಡಿ ಮಾಡಿದೆ. ಇಂಥ ಕೇಸುಗಳಿದ್ದಾವೆ. ಈಗ ಉದಾಹರಣೆಗೆ ಇಂಥ ಒಂದು ಪ್ರೆಸಿಡೆಂಟ್ ಕೇಸ್ಗಳ ಮೇಲೆ ಇವರಿಗೆ ಸೇವಾ ಭದ್ರತೆಯನ್ನು ಕಲ್ಪಿಸೋದಕ್ಕೆ ಅವಕಾಶಗಳಿವೆ. ಅಂದರೆ ಏನಪ್ಪ ಅಂದರೆ, ಈಗ ಉದಾಹರಣೆಗೆ ಡಿಗ್ರಿ ಕಾಲೇಜಿನಲ್ಲಿ 35,000 ರೂಪಾಯಿ ಕೊಡ್ತಾರೆ. ಅದನ್ನೇ ಮೇಂಟೈನ್ ಮಾಡಿ ಅವರಿಗೆ ನಿವೃತ್ತಿ ಆದ ನಂತರ ಭದ್ರತೆ ಕೊಡಬೇಕು. ಪದೇ ಪದೇ ಇಂಟರ್ವ್ಯೂಗಳನ್ನು ಮಾಡಬಾರ್ದು. ವಯಸ್ಸಾದವ್ರಿಗೆ ಕಷ್ಟ, ಅವ್ರು ಮತ್ತೆ ಎಲ್ಲೂ ಬರೋದಿಲ್ಲ. ಇದೊಂದು ಅವಕಾಶಗಳನ್ನು ಅವರಿಗೆಲ್ಲ ಮಾಡಿಕೊಡು. ಭದ್ರತೆ ಕೆಲವು ಈ ಪ್ರೆಸಿಡೆಂಟ್ ಕೇಸಸ್ಗಳಿದೆ. ಅಥವಾ ಇನ್ನೂ ಕೆಲವು ಈಗ ಡಿಪಾರ್ಟ್ಮೆಂಟ್ಗಳಲ್ಲಿ ವೇಕೆನ್ಸೀಸ್ ಇದೆ, SDC FDC ಇರ್ಬೋದು. ಅದಕ್ಕನುಗುಣವಾಗಿ ಇವರ ಇರೋ ಸಂಬಳದಲ್ಲಿ ಅವನ್ನ ನಿಯೋಜಿಸಿ ಮರ್ಯಾದೆಯಿಂದ ನಿವೃತ್ತಿ ಆದ ನಂತರ ಅವರಿಗೆ ಒಂದು ಭದ್ರತೆಯನ್ನು ಕಲ್ಪಿಸಿ ಕಳಿಸ್ಕೊಟ್ರೆ ಇದು ಅನುಕೂಲ ಆಗ್ತದೆ. ಮತ್ತು ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಸೇಸ್ ಬಿಕಾಸ್
ಇಂಡಿವಿಜುವಲ್ ಲೈಫ್ ಅಫೆಕ್ಟ್ಸ್ ಫ್ಯಾಮಿಲಿ ಲೈಫ್, ಫ್ಯಾಮಿಲಿ ಲೈಫ್ ಅಫೆಕ್ಟ್ಸ್ ಹ್ಯೂಮನ್ ಲೈಫ್ ಆ್ಯಂಡ್ ನೇಷನ್ ಅಂತ ಹೇಳ್ತಾರೆ. ಈ ಒಂದು ತತ್ವದ ಆಧಾರದ ಮೇಲೆ ಕೆಲವು ಕೇಸುಗಳು ಸುಪ್ರೀಂ ಕೋರ್ಟ್ನಲ್ಲಿ ಬಂದಿದೆ. ಅದು ಯಾವುದಂದರೆ 14, 16 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 14, 16 ಆ್ಯಂಡ್ 226 ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ 14A ಅಬ್ಸಾರ್ಪ್ಷನ್ ಇನ್ ಡಿಫರೆಂಟ್ post in regular service, contractual appointment, Rule 41A of Karnataka, CCR would be out of place in case of contract employees or stipendary graduates. The intent of this rule is that if a person has become appointed as a local candidate and is likely to be absorbed in regular service but in a different post, certain benefits are given to him and continuity would be ಮೇಂಟೈನ್ಡ್ ಅಂತ ಹೇಳ್ತಾರೆ. ಇದು ಒಂದು. ಇನ್ನೊಂದು ಸಿವಿಲ್ ಕೇಸು ಈ ಲೋಕಲ್ ಕ್ಯಾಂಡಿಡೇಟು ಇದನ್ನ ಸಿವಿಲ್ ಕೇಸ್ ಅಪೀಲ್ ನಂಬರ್ 525 to 641 of 1999 dated 26/4/21 State of Karnataka versus G. Alappa respondents appellants State of Karnataka. ಈಗ ಇದರಲ್ಲೆಲ್ಲ ಪ್ರೆಸಿಡೆಂಟ್ ಕೇಸ್ಗಳಿದ್ದಾವೆ. ಈ ಥರದ ಅಪಾಯಿಂಟ್ಮೆಂಟ್ಗಳು ಮಾಡಬೇಕಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಬರೋದು ಏನಪ್ಪ ಬರುತ್ತೆ ಅಂತಂದರೆ ಮಾನವೀಯತೆಯ ಮೇಲೆ ಸ್ಟೇಟ್ಗೆ ಪವರ್ಸ್ ಇರುತ್ತೆ. ಇಟ್ಸ್ ದೇರ್ ಕೆಪ್ಯಾಸಿಟಿ. ಅದರ ಮೇಲೆ ಇಂಥ ಒಂದು ಬಹಳ ವರ್ಷಗಳಿಂದ ಕಷ್ಟಪಟ್ಟು ದುಡಿದು ಸೇವೆ ಮಾಡಿದಂತಹ ನೌಕರರಿಗೆ ಅವ್ರನ್ನ ಕಾರ್ಮಿಕರೆಂದು ಪರಿಗಣಿಸಿ ಅವರಿಗೆ ಆ ಒಂದು ಇರೋದನ್ನೇ ಹಣಕಾಸಿನ ಪರಿಸ್ಥಿತಿಯಲ್ಲಿ ಭದ್ರತೆ ಕಲ್ಪಿಸಬೇಕು. ಯಾಕೆಂದರೆ ನಾಳೆ ಇರುತ್ತೆ ಇವತ್ತಿರಲ್ಲ. ಹಾಗಾದಾಗ ಅನಿಶ್ಚಿತ ಇರುತ್ತೆ. ಮಾನಸಿಕವಾಗಿ ದೈಹಿಕವಾಗಿ ಅವರು ತೊಳೆ ಬಿಡ್ತಾರೆ. ಎಷ್ಟೋ ಜನ ನಿವೃತ್ತಿಯಾಗಿದ್ದಾರೆ ಇವರು ಅತಿಥಿ ನಮ್ಮ ಜೊತೆಗೆ. ಎಷ್ಟೋ ಜನ ಬಳಲಿ ಕಾಯಿಲೆಯಿಂದ ಹೃದಯಾಘಾತದಿಂದ ಮರಣವನ್ನು ಹೊಂದಿದ್ದಾರೆ. ಇದೆಲ್ಲ ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್. ಇಟ್ ಈಸ್ ಬಿಕಾಸ್ ಹ್ಯುಮ್ಯಾನಿಟಿ ಈಸ್ ಗ್ರೇಟರ್ ದೆನ್ ಲಾ. ಕಾನೂನಿಗಿಂತ ಬಹಳ ಎತ್ತರವಾದ್ದು ರಾಷ್ಟ್ರ ನಿರ್ದೇಶಕ ತತ್ವಗಳು ಇದನ್ನು ಹೇಳ್ತವೆ. ಸೊ ಇನ್ ಆರ್ಡರ್ ಇದು ಸ್ಟೇಟ್ ಕೆಪ್ಯಾಸಿಟಿ ವೆಲ್ಫೇರ್ ಆಸ್ಪೆಕ್ಟ್ನಲ್ಲಿ ನಿರುದ್ಯೋಗಿಗಳಿಗೆ ತನ್ನ ಕೆಪ್ಯಾಸಿಟಿಯಿಂದ ಸ್ಟೇಟ್ ಪವರ್, ಸ್ಟೇಟ್ ಎಕನಾಮಿಕ್ ದ ಕಂಡೀಷನ್ ಕ್ಯಾನ್ ಪ್ರಮೋಟ್ ಟು ಡೂ ಸಮಥಿಂಗ್ ಇನ್ ಫೇವರ್ ಆಫ್ ದಿಸ್ ಗೆಸ್ಟ್ ಟೀಚರ್ಸ್ ಆ್ಯಂಡ್ ಲೆಕ್ಚರರ್ಸ್. ಹಾಗೆ ಮಾಡೋದನ್ನು ಸರ್ಕಾರ ಮಾಡುತ್ತೆ. ಈಗಾಗಲೇ ಇದನ್ನು ಸಂಬಳ ಹೆಚ್ಚಿರೋದು ಒಂದು ಬಹಳ ಸ್ವಾಗತಾರ್ಹಂಥ ವಿಚಾರ. ಮುಂದೆಯೂ ಕೂಡ ಅವರಿಗೆ ಭದ್ರತೆ ಕಲ್ಪಿಸಲಿ, ಎಲ್ಲರಂತೆ ಮಾಡಲಿ. ಇನ್ನೊಂದು ಬಹಳ ಮುಖ್ಯವಾಗಿ ಕೆಲವರು ಹೇಳ್ತಾಯಿದ್ರು, ರಿಟೈರ್ಡ್ ಟೀಚರ್ಸ್ ಮತ್ತು ಉಪನ್ಯಾಸಕರು. ಸರ್, ಬೇರೆ ಕಾಯಂ ಉಪನ್ಯಾಸಕರು ಟೀಚರ್ಗಳು ರಿಟೈರ್ಡ್ ಆದರೆ ಅವತ್ತೆಲ್ಲ ಸಮಾರಂಭಗಳು ಇಟ್ಕೊಂಡು ಚೆನ್ನಾಗಿ ಗೌರವಿತವಾಗಿ ಕಳಿಸ್ತಾರೆ. ನಮ್ಮನ್ನು ಏನೂ ಮಾತಾಡಿಸ್ದಂಗೆ ಕಳಿಸ್ತಾರೆ. ಏನಪ್ಪ ಅಂತಂದರೆ ಒಂಥರ ಏನಪ್ಪ ಅಂದರೆ ಹಾಲು ಕರ್ಕೊಂಡು ಹಸುನು ಆಚೆ ಕೊಡಿಸ್ತಾರಲ್ಲ, ಹಂಗಾಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ. ಅದಾಗೋದು ಬೇಡ ಅಂತಂತೇಳಿ. ಆದರೆ ಈ ವಿಚಾರದಲ್ಲಿ ಸರ್ಕಾರ ಸಕಾರಾತ್ಮಕವಾಗಿ ಪರಿಶೀಲಿಸುತ್ತೆ ಅಂತ ಹೇಳಿಬಿಟ್ಟು ಧನ್ಯವಾದಗಳು. ನಮಸ್ಕಾರ.